ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪೂಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತುಂಬ ಆರೋಗ್ಯಕರವಾದಂಥ ಹಾಗೆ ತುಂಬ ರುಚಿಕರವಾದಂಥ ಸೌತೆಕಾಯಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಈ ಇಡ್ಲಿ ಮಾಡೋದಕ್ಕೆ ಉದ್ದಿನಬೇಳೆ ಬಳಸೋದಿಲ್ಲ, ಹಾಗೆ ಈನೋ ಅಥವಾ ಸೋಡಾ ಕೂಡ ಬಳಸೋದಿಲ್ಲ. ಆದರೆ ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾಡೋದು ಕೂಡ ಅಷ್ಟೇ ತುಂಬ ಸುಲಭ. ಕೇವಲ ಅರ್ಧ ಗಂಟೆಯಲ್ಲಿ ಈ ಇಡ್ಲಿ ಸಿದ್ಧ ಆಗುತ್ತೆ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ವಿಜಯ್ ಇಡ್ಲಿ ರವೆ ಅವರ ಇಡ್ಲಿ ರವೆನ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇಲ್ಲಿ ವಿಜಯ್ ಇಡ್ಲಿ ರವೆ ಅಂತನೆಲ್ಲ ಯಾವುದೇ ಇಡ್ಲಿ ರವೆ ಕೂಡ ತೊಗೋಬೋದು. ಹೀಗೆ ಈ 1 ಕಪ್ ಅಳತೆಯ ರವೆನ ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಈ ರವೆನ ಚೆನ್ನಾಗಿ 2 ಸರಿ ಚೆನ್ನಾಗಿ ತೊಳ್ಕೊಂಡು ಈ ನೀರೆಲ್ಲ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಈ ಅಕ್ಕಿ ತರಿ ಎಲ್ಲ ಮುಳುಗೋಷ್ಟು ನೀರು ಹಾಕ್ಕೋಬೇಕು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಕೇವಲ ಆ ರವೆ ಮುಳುಗೋಷ್ಟು ಮಾತ್ರ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು. ನೋಡಿ, ಇಲ್ಲಿ ಈ ರವೆ ಕರೆಕ್ಟಾಗಿ ಮುಳುಗಿದೆ, ಮೇಲೆ ಸ್ವಲ್ಪ ಮಾತ್ರ ನೀರು ನಿಂತಿದೆ. ಇಷ್ಟು ನೀರು ಹಾಕ್ಕೊಂಡು ನೆನೆಸಿ ಒಂದು 20 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಕೂಡ ನಾನು ನೆನೆಸಿಟ್ಕೊಂಡಿದ್ದೀನಿ. ಈಗ ಈ ರವೆ ಮತ್ತು ಕಡಲೆಬೇಳೆ ನೆನೆಯೋದ್ರೊಳಗಡೆ ಉಳಿದಿದ್ದ ಪದಾರ್ಥನ ಸಿದ್ಧ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಎಳೆ ಸೌತೆಕಾಯಿನ ಈ ರೀತಿ 2 ಕಡೆ ಕಹಿನ ತೆಗೆದು ನಂತರ ಇದನ್ನು ತುರ್ಕೊತಾ ಇದ್ದೀನಿ. ಇದನ್ನು ಸಿಪ್ಪೆ ಸಹಿತವಾಗಿ ತುರ್ಕೋಬೇಕು. ಹಾಗೆ ತಿರುಳು ಕೂಡ ಎಳೆದಾಗಿರೋದ್ರಿಂದ ತಿರುಳು ಸಹಿತವಾಗಿ ತುರ್ಕೋಬೇಕು. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಈ ಸೌತೆಕಾಯಿ ಚೆನ್ನಾಗಿ ಸಿಗುತ್ತೆ, ಎಳೆ ಸೌತೆಕಾಯಿ. ಹಾಗೆಯೇ ಈ ಅಕ್ಕಿ ತರಿ ಕೂಡ ತಂಪು. ಹಾಗಾಗಿ ಈ ಸೌತೆಕಾಯಿ ಮತ್ತು ಈ ಅಕ್ಕಿ ತರಿಯಿಂದ ಮಾಡೋ ಈ ಇಡ್ಲಿ ತುಂಬಾ ತಂಪಾಗಿರೋದ್ರಿಂದ ಈ ಬೇಸಿಗೆಯಲ್ಲಿ ಅದು ತುಂಬ ಹಾಯಾಗಿರುತ್ತೆ. ನೋಡಿ, ಈಗ ನಾನು ಈ ಸೌತೆಕಾಯಿನ ಫುಲ್ ತುರ್ಕೊಂಡಿದ್ದಾಗಿದೆ. ಸ್ವಲ್ಪ ಬಂದಿರೋಂಥ ಸಿಪ್ಪೆನ ತಗೊಂಡು ಈ ತುರಿದಿರೋಂಥ ಸೌತೆಕಾಯಿನ ಒಂದು ಬೌಲ್ಗೆ ಬಗ್ಸಿಟ್ಕೊತಾ ಇದ್ದೀನಿ. ಇದ್ರದ್ದು ನೀರು ಸಹಿತವಾಗಿಯೇ ನಾನು ಈ ಬೌಲ್ಗೆ ಬಗ್ಸ್ಕೊತಾ ಇದ್ದೀನಿ. ಇದು ಸುಮಾರು ಒಂದು 3/4 ಕಪ್ಗಿಂತ ಜಾಸ್ತಿನೇ ಬಂದಿದೆ ಈ ತುರಿ. ಈಗ ನೋಡಿ, ಒಂದು 20 ನಿಮಿಷ ಆಗಿದೆ. ಈಗ ಈ ರವೆ ಕೂಡ ಚೆನ್ನಾಗಿ ನೆಂದಿದೆ. ಹಾಗೆ ಹಾಕ್ಕೊಂಡಿದ್ದಂಥ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಬಿಟ್ಟಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈ ತುರಿದಿರೋಂಥ ಸೌತೆಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಈ ಸೌತೆಕಾಯಿ ಮತ್ತು ಉಪ್ಪು ಹಾಕ್ಕೊಳ್ಳೋದ್ರಿಂದ ಈ ಸೌತೆಕಾಯಿ ಇನ್ನೂ ನೀರು ಬಿಡುತ್ತೆ. ಹಾಗಾಗಿ ಆ ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಹದವಾಗಿ ಬರುತ್ತೆ. ಇದಕ್ಕೆ ಮೇಲಿನ ಯಾವುದೇ ನೀರು ಕೂಡ ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಬರೀ ಈ ಸೌತೆಕಾಯಿ ಬಿಡೋವಂಥ ನೀರೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದೊಂದು ಅಷ್ಟೇ ಸಾಕಾಗುತ್ತೆ. ನೋಡಿ, ಇಲ್ಲಿ ಕಲಿಸ್ತಾ ಇದ್ದರೆ ಗೊತ್ತಾಗ್ತಾ ಇದೆ ತಳದಲ್ಲಿ ಆ ಹಿಟ್ಟಲ್ಲಿ ಎಷ್ಟು ನೀರು ಬಿಟ್ಟಿದೆ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಳಿದಂಥ ಮಸಾಲೆಗಳನ್ನೆಲ್ಲ ಹಾಕ್ಕೊಂಬಿಡೋಣ. ಇದಕ್ಕೆ ಈಗ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನೆನೆಸಿಟ್ಕೊಂಡಿದ್ದಂಥ ಕಡಲೆಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿನ ಒಂದು 4 ಹಸಿಮೆಣಸಿನ್ಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಅದು ತಿನ್ನೋವಾಗ ಬಾಯಿಗೆ ಸಿಗುತ್ತೆ. ಈ ರೀತಿ ಬಾಯಿಗೆ ಸಿಗೋದು ಬೇಡ, ಖಾರ ಆಗುತ್ತೆ ಅನ್ನೋದಾದರೆ ಪೇಸ್ಟ್ ಕೂಡ ಹಾಕ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ 1 ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಶುಂಠಿ ಹಾಕ್ಕೊಂಡಿದ್ದೀನಿ. ಈ ಶುಂಠಿ ಕೂಡ ಅಷ್ಟೇ ಬಾಯಿಗೆ ಸಿಗೋದು ಬೇಡ ಅನ್ನೋದಾದರೆ ತುರಿದ್ಕೊಂಡು ಕೂಡ ಹಾಕ್ಕೋಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರೋಂಥ ಕಾಯಿನ ಹಾಕ್ಕೊಂಡಿದ್ದೀನಿ. ಈ ತೆಂಗಿನಕಾಯಿ ಅಷ್ಟೇ ತುರಿದು ಕೂಡ ಹಾಕ್ಕೋಬೋದು ಅಥವಾ ಈ ರೀತಿ ಬಾಯಿಗೆ ಸಿಗೋ ರೀತಿ ಪೀಸ್ಗಳಾಗಿ ಕೂಡ ಹಾಕ್ಕೋಬೋದು. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಈರುಳ್ಳಿ ಕೂಡ ಈ ಉಪ್ಪು ಹಾಗೆ ಸೌತೆಕಾಯಿ ಜೊತೆ ಸೇರಿದಾಗ ಅದು ಕೂಡ ಸ್ವಲ್ಪ ನೀರು ಬಿಡುತ್ತೆ. ಹಾಗೆ ಇಲ್ಲಿ ಈ ಸೊಪ್ಪು ಕೂಡ ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ಈ ಹಿಟ್ಟು ಕರೆಕ್ಟಾಗಿ ಹದವಾಗುತ್ತೆ. ನೋಡಿ, ಕರೆಕ್ಟ್ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ರೆಡಿಯಾಗಿದೆ. ಈಗ ಇದನ್ನು ಗ್ರೀಸ್ ಮಾಡ್ಕೊಂಡಿರೋಂಥ ಇಡ್ಲಿ ಪ್ಲೇಟ್ಗೆ ಹಾಕ್ಕೋಬೇಕು. ನಾನಿಲ್ಲಿ ಒದ್ದೆ ಇಡ್ಲಿ ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಇಡ್ಲಿ ಯಾವ ಸೈಜಲ್ಲಿ ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ಕೊಂಡು ಈ ಇಡ್ಲಿನ ಬೇಯೋದಕ್ಕೆ ಇಟ್ಕೋಬೇಕು. ನೋಡಿ, ಅಲ್ಲಿ ಇಡ್ಲಿ ಹಿಟ್ಟು ಹಾಕ್ಕೊತಾ ಇದ್ದರೆ ಆ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಬೇಕಾದರೆ ಇನ್ನೂ ಹೆಚ್ಚಿಗೆ ಬೇಕು ಮಸಾಲೆ ಅನ್ನೋದಾದರೆ ತುರಿದಿರೋಂಥ ಕ್ಯಾರೆಟ್ ಕೂಡ ಹಾಕ್ಕೋಬೋದು ಅಥವಾ ಯಾವುದೇ ತರಕಾರಿ ಕೂಡ ಹಾಕ್ಕೋಬೋದು. ಆದರೆ ಅದನ್ನೆಲ್ಲ ಹಾಕ್ಕೊಂಡ್ರೆ ಸೌತೆಕಾಯಿ ಫ್ಲೇವರ್ ಅಷ್ಟೊಂದು ಹೈಲೈಟ್ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಬೇರೆ ಯಾವುದೇ ತರಕಾರಿ ಹಾಕ್ಕೊಂಡಿಲ್ಲ. ಹಾಗೆ ಇಲ್ಲಿ ಈರುಳ್ಳಿ ಬೇಡ ಅಂದರೆ ಅದನ್ನ ಕೂಡ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈಗ ನಾನು ಈ ಇಡ್ಲಿ ಪ್ಲೇಟ್ನ ಜೋಡಿಸ್ಕೊಂಡಿದ್ದೀನಿ. ಇದನ್ನ ಸುಮಾರು ಒಂದು 10ರಿಂದ 12 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ನೋಡಿ, ಇದು ಒಂದು 12 ನಿಮಿಷ ಆಗಿದೆ. ಇಡ್ಲಿ ಎಲ್ಲ ನೋಡಿ ಎಷ್ಟು ಹದವಾಗಿ ಚೆನ್ನಾಗಿ ಬೆಂದಿದೆ. ಆ ಮಸಾಲೆಗಳು ಕೂಡ ನೋಡಿ, ಆ ಕಡಲೆಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಮೇಲೆ ಕಾಣಿಸ್ತಾ ಇದೆ. ಕಾಯಿ ಪೀಸು ಹಾಗೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಈ ಅಳತೆನಲ್ಲಿ ನನಗೆ ಸುಮಾರು ಒಂದು 16 ಇಡ್ಲಿ ಆಗಿದೆ. ನಿಮಗೆ ಎಷ್ಟು ಇಡ್ಲಿ ಬೇಕೋ ಅದಕ್ಕೆ ತಕ್ಕಂತೆ ಈ ಮಸಾಲೆನೆಲ್ಲ ಸಿದ್ಧ ಮಾಡ್ಕೊಳ್ಳಿ. ನೋಡಿದ್ರೆ ಎಷ್ಟು ರುಚಿಕರವಾದಂಥ ಹಾಗೆ ಎಷ್ಟು ಸಾಫ್ಟಾಗಿರೋಂಥ ಇಡ್ಲಿ ಸಿದ್ಧ ಆಗಿದೆ. ನೋಡಿ, ಅದು ತೆಗಿತಾ ಇದ್ದರೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿದೆ ಈ ಇಡ್ಲಿ ಅಂತ.
ಈಗ ಈ ಇಡ್ಲಿನೆಲ್ಲ ತೆಗೆದಿಟ್ಕೊಂಡು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಮುರಿದು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ, ಅಕ್ಕಿ ಇಡ್ಲಿಗಿಂತ ಇನ್ನೂ ಸಾಫ್ಟಾಗಿದೆ. ಹಾಗೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದು ತಿನ್ನೋವಾಗ ಆ ಮಸಾಲೆಗಳೆಲ್ಲ ಸಿಗುತ್ತಲ್ಲ, ಅದರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾಡೋದು ಕೂಡ ಅಷ್ಟೇ, ಟೋಟಲ್ ಅರ್ಧ ಗಂಟೆನಲ್ಲಿ ಇಡ್ಲಿ ಸಿದ್ಧ ಆಗೋಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.